ಪುತ್ತೂರಿನ ಪುರುಷರಕಟ್ಟೆಯಲ್ಲಿ ನಡೆದಂತಹ ಘಟನೆಯಲ್ಲಿ ಪೊಲೀಸರ ಪಕ್ಷಪಾತ ನಡತೆ ಮತ್ತು ನ್ಯಾಯ ನಿರಾಕರಣೆಯ ವಿರುದ್ಧ ಹಸ್ತಕ್ಷೇಪದ ಬಗ್ಗೆ ಸ್ವತಂತ್ರ ತನಿಖೆಗೆ ಆಗ್ರಹಿಸಿ ಯುವತಿಯಿಂದ ಜುಲೈ 13ರಂದು ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಿದರು. ಪೊಲೀಸ್ ಅಧಿಕಾರಿಗಳಿಂದ ನನಗೆ ನ್ಯಾಯಯುತ ನಡವಳಿಕೆ ಮತ್ತು ನ್ಯಾಯ ನಿರಾಕರಿಸಲ್ಪಟ್ಟಿದೆ ಎಂದು ನಂಬಿದ್ದು ಈ ವಿಚಾರದಲ್ಲಿ ರಾಜ್ಯಪಾಲರು ಹಸ್ತಕ್ಷೇಪ ಮಾಡುವಂತೆ ಆಗ್ರಹಿಸಿದ್ದಾರೆ. ಜುಲೈ 8ರಂದು ಬೆಳಿಗ್ಗೆ ಸುಮಾರು 6:45ಕ್ಕೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದಾಗ ಯುವಕರ ಗುಂಪಿನ ಿದ್ದವರಲ್ಲಿ ಒಬ್ಬನು ಕತ್ತಿಯನ್ನು ತೋರಿಸಿ ಹೆದರಿಸಿ ನನ್ನನ್ನ ಬೆದರುವಂತೆ ಮಾಡಿದ್ರು. ಇದರಿಂದ ಭಯಗೊಂಡು ನಾನು ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಗೆ ವಿಡಿಯೋ ಪುರಾವೆಗಳೊಂದಿಗೆ ದೂರನ್ನು ಸಲ್ಲಿಸಿದ್ದೇನೆ. ಆದರೆ ನನ್ನ ದೂರು ದಾಖಲಾದ ತಕ್ಷಣವೇ ನಾನು ಯಾರ ವಿರುದ್ಧ ದೂರು ನೀಡಿದ್ದೇನೋ ಆ ವ್ಯಕ್ತಿಗಳು ನನ್ನ ಹಾಗೂ ನನ್ನ ತಂದೆ, ನನ್ನ ಸಂಬಂಧಿಕರ ಮತ್ತು ನನಗೆ ಸಹಾಯ ಮಾಡಿದವರ ವಿರುದ್ಧ ಪ್ರತಿ ದೂರನ್ನ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಇದು ನನ್ನ ಆಘಾತಕ್ಕೆ ಕಾರಣ ಆಗಿದೆ. ಪೊಲೀಸರು ಯಾವುದೇ ಪ್ರತಿ ದೂರಿನ ಸತ್ಯಾಸತ್ಯತೆ ಪರಿಶೀಲನೆ ನಡೆಸದೆ ಲಭ್ಯವಿರುವ ಡಿಜಿಟಲ್ ಪುರಾವೆಗಳನ್ನು ಪರಿಶೀಲಿಸದೆ ಅಥವಾ ಘಟನೆಯ ಸುತ್ತಮುತ್ತಲಿನ ಸಂದರ್ಭಗಳನ್ನು ವಸ್ತುನಿಷ್ಠವಾಗಿ ಮೌಲ್ಯಮಾಪನ ಮಾಡದೆ ನಮ್ಮ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ. ಯುವಕರ ಬೆದರಿಕೆ ಅನುಭವಿಸಿದ ನಾನು ರಕ್ಷಣೆ ಮತ್ತು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲು ಬಂದ್ರೆ ನ್ಯಾಯಯುತವಾದ ನಡವಳಿಕೆಯನ್ನ ಪಡೆಯುವ ಬದಲು ಪ್ರತೀಕಾರದ ಪ್ರತಿ ದೂರು ದಾಖಲಿಸುವ ಮೂಲಕ ನಾನು ಆರೋಪಿಯಂತೆ ಪರಿಗಣಿಸಲ್ಪಡ್ತಾ ಇದ್ದೇನೆ. ಇದು ನನಗೆ ತೀವ್ರ ಮಾನಸಿಕ ಯಾತನೆಯನ್ನು ಉಂಟು ಮಾಡಿದೆ ಮತ್ತು ತನಿಖೆಯ ನಿಷ್ಪಕ್ಷಪಾತತೆಯ ಮೇಲಿನ ನನ್ನ ನಂಬಿಕೆಯನ್ನ ಕುಂಠಿತಗೊಳಿಸಿದೆ. ತನಿಖೆ ನಿಷ್ಪಕ್ಷಪಾತವಾಗಿ ನಡೆಸಲಾಗಿಲ್ಲ ಎಂಬ ತೀವ್ರ ಕಳವಳ ನನಗಿದೆ. ನನ್ನ ದೂರನ್ನ ಬೆಂಬಲಿಸುವ ಲಭ್ಯವಿರುವ ಪುರಾವೆಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸಲಾಗಿಲ್ಲ. ಆದರೆ ನಮ್ಮ ಮೇಲೆ ನೀಡಿದ ಪ್ರತಿ ದೂರಿನ ಮೇಲೆ ಆತುರದಿಂದ ಕ್ರಮ ಕೈಗೊಳ್ಳಲಾಗಿದೆ. ತನಿಖೆಯ ಸತ್ಯದ ವಸ್ತುನಿಷ್ಠತಾ ಮೌಲ್ಯಮಾಪನಕ್ಕಿಂತ ಹೆಚ್ಚಾಗಿ ಪೂರ್ವಾಗ್ರಹದಿಂದ ಪ್ರಭಾವಿತವಾಗಿದೆ ಎಂಬ ಆತಂಕ ಸೃಷ್ಟಿಸಿದೆ. ಇದು ಇಂತಹ ಜನರಿಗೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತಷ್ಟು ಪ್ರೋತ್ಸಾಹವನ್ನ ನೀಡುವುದಲ್ಲದೆ ನಿಜವಾದ ಕಾನೂನು ಪಾಲಿಸುವ ನಾಗರಿಕರ ಧೈರ್ಯವನ್ನ ಕುಗ್ಗಿಸ್ತಾ ಇದೆ. ದೂರುದಾರಳಾಗಿ ನಾನು ರಕ್ಷಣೆ ಕೋರಿ ಪೊಲೀಸರನ್ನ ಸಂಪರ್ಕಿಸಿದ್ದೇನೆ. ಆದರೆ ನ್ಯಾಯಯುತ ಮತ್ತು ನಿಷ್ಪಕ್ಷಪಾತ ತನಿಖೆಯನ್ನ ಪಡೆಯುವ ಬದಲು ಈ ಪ್ರಕರಣದಲ್ಲಿ ನಾನು ಆರೋಪಿಯಂತೆ ಪರಿಗಣಿಸಲ್ಪಡ್ತಾ ಇದ್ದೇನೆ. 8ನೇ ತಾರೀಕು ಪುತ್ತೂರು ತಾಲೂಕಿನ ಶಾಂತಿಗೋಡು ಗ್ರಾಮದ ಶಾಂತಪ್ಪ ಗೌಡರ ಮಗಳು ವೀಕ್ಷಣೆ ಎನ್ನುವಳು ಬೆಳಗಿನ ಹೊತ್ತು ಸುಮಾರು 6:45ಕ್ಕೆ ಹತ್ತಿರ ಅವರು ತನ್ನ ಉದ್ಯೋಗ ನಿಮಿತ್ತ ಮಂಗಳೂರಿಗೆ ಹೋಗಬೇಕಿದ್ದಾರೆ. ನರಿಮಗೂರು ಜಂಕ್ಷನ್ನಲ್ಲಿ ಒಬ್ಬ ವ್ಯಕ್ತಿ ಚೂರಿ ಇಟ್ಕೊಂಡು ಅವರ ಹಿಂದಿನಿಂದ ಬರ್ತಾರೆ. ಅದರ ಜೊತೆಯಲ್ಲಿ ಅಲ್ಲೊಂದು ಗುಂಪು ಇರ್ತದೆ. ಇವರು ಭಯಭೀತರಾಗಿ ರಿಕ್ಷಾ ಹತ್ತಿ ತನ್ನ ಉದ್ಯೋಗ ನಿಮಿತ್ತ ಕರ್ತವ್ಯದ ನೆಲೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಬರಬೇಕಿದ್ರೆ ತನ್ನ ತಂದೆಗೆ ಫೋನ್ ಮಾಡ್ತಾರೆ. ಹೀಗೆ ಆಗಿದೆ, ಬೆಳಗಿನ ಹೊತ್ತು ಇಂಥ ಘಟನೆ ಆಗಿದೆ, ನನಗೆ ಬರಲಿಕ್ಕೆ ಭಯ ಆಗ್ತಾ ಇದೆ ಅಂತೇಳಿ. ಅದಕ್ಕೆ ತಂದೆ ಮತ್ತು ಅವರ ಸಂಬಂಧಿಕರು ಹೋಗಿ ಮಹಿಳಾ ಸ್ಟೇಷನಲ್ಲಿ ಒಂದು ದೂರನ್ನು ದಾಖಲೆ ಮಾಡ್ತಾರೆ. ಒಬ್ಬ ವ್ಯಕ್ತಿಯ ಬಗ್ಗೆ ಅವರಿಗೆ ಪರಿಚಯ ಇತ್ತು. ಆ ಚೂರಿ ಹಿಡ್ಕೊಂಡಂಥ ಆಯುಧ ಹಿಡ್ಕೊಂಡಂಥ ವ್ಯಕ್ತಿಯ ಬಗ್ಗೆ ಅವರಿಗೆ ಪರಿಚಯ ಇತ್ತು. ಇತರ ಬಗ್ಗೆ ಅವರಿಗೆ ಪರಿಚಯ ಇರಲಿಲ್ಲ. ಆ ಗುಂಪಿನ ಬಗ್ಗೆ ಪರಿಚಯ ಇರಲಿಲ್ಲ. ದೂರನ್ನು ದಾಖಲಿಸಿಕೊಳ್ಳಲಿಕ್ಕೆ ಮಹಿಳಾ ಸ್ಟೇಷನಲ್ಲಿ ಸುಮಾರು 5 ಗಂಟೆ ಅವಳು ಹೆಣ್ಮಗಳನ್ನು ಕಾಯಿಸುವಂಥ ಕೆಲಸವನ್ನು ಮಾಡ್ತಾರೆ. 5 ಗಂಟೆ ಕಾಯಿಸಿ ಅವರಿಂದ ದೂರನ್ನು ತಗೊಂಡು ನಾವು FIR ಅನ್ನು ಮಾಡ್ತೇವೆ ಅಂತೇಳಿ ಇವರನ್ನು ಕಳಿಸ್ತಾರೆ. ಆದರೆ ಮರುದಿವಸ ಪತ್ರಿಕೆಯನ್ನು ನೋಡಬೇಕಿದ್ರೆ ಆ ಹೆಣ್ಮಗಳು, ಅವರ ತಂದೆ, ಅವರ ಸಂಬಂಧಿಕರಿಗೆ ಮೇಲೆ ಕೂಡ ಇನ್ನೊಂದು ಪೊಲೀಸರು FIR ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ FIR ಅಲ್ಲಿ ಅದು ನಾನ್ ಬೇಲೇಬಲ್ ಆಗಿ ಅವರ ಮೇಲೆ ಕೇಸನ್ನು ಸೆಕ್ಷನನ್ನು ಹಾಕ್ತಾರೆ. ಇವರು ಯಾರ ಮೇಲೆ ದೂರನ್ನು ಕೊಟ್ಟಿದ್ದಾರೋ ಅವರ ಮೇಲೆ ಬೇಲೇಬಲ್ ಕೇಸನ್ನು ಹಾಕ್ತಾರೆ. ಇವತ್ತು ಒಬ್ಬರು ಹೆಣ್ಮಗಳು ಪೊಲೀಸ್ ಸ್ಟೇಷನಿಗೆ ಹೋಗಿ ದೂರು ಕೊಡಬೇಕಿದ್ರೆ ಅವರ ಮೇಲೆ ಕೇಸ್ ಹಾಕ್ತಾರೆ ಅಂತಾದರೆ ಇವತ್ತು ಆ ಪೊಲೀಸ್ ಇಲಾಖೆಯ ಮೇಲೆ ಬಹುಶಃ ಪುತ್ತೂರಿನ ಈ ಹೆಣ್ಮಕ್ಳಿಗೆ ಯಾವ ರೀತಿಯ ನಂಬಿಕೆ ಬರಬೇಕು ಮತ್ತು ಹೆಣ್ಮಕ್ಳು ಇನ್ನು ಮುಂದೆ ಪೊಲೀಸ್ ಸ್ಟೇಷನ್ಗೆ ಯಾವ ರೀತಿಯಾಗಿ ಹೋಗ್ಬೋದು ಎನ್ನುವಂಥ ನೆಲೆಯಿಂದ ಇವತ್ತು ಆ ಕುಟುಂಬಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಟ್ಟು ಈ ಸರ್ಕಾರದಿಂದ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಘನವೆತ್ತ ರಾಜ್ಯಪಾಲರು ಆ ಹೆಣ್ಮಕ್ಳಿಗೆ ನ್ಯಾಯವನ್ನು ಕೊಡಬೇಕು ಮತ್ತು ಅವರ ವಿರುದ್ಧ ಇರುವಂಥ ಕೇಸನ್ನು ವಾಪಸ್ ಪಡೆಯಬೇಕು ಅಂತೇಳಿ ಪುತ್ತೂರಿನ ಸಹಾಯಕ ಆಯುಕ್ತರ ಮುಖಾಂತರ ಆ ಹೆಣ್ಮಗಳ ತಂದೆ ಶಾಂತಪ್ಪ ಗೌಡರು ಒಂದು ದೂರನ್ನು ಕೊಡ್ತಾರೆ. ಆ ದೂರನ್ನು ಸಹಾಯಕ ಆಯುಕ್ತರು ರಾಜ್ಯಪಾಲರಿಗೆ ಕಳಿಸಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಇವತ್ತು ನಾವೆಲ್ಲ ಸೇರಿ ಆ ಕುಟುಂಬದ ಪರವಾಗಿ ಇವತ್ತು ದೂರು ಕೊಡುವಂಥ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅವರಿಗೆ ನ್ಯಾಯ ಕೊಡುವಂಥ ನೆಲೆಯಿಂದ ನಾವೆಲ್ಲ ಇವತ್ತು ಸೇರಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ಹೆಣ್ಣುಮಗಳು
ಮಹಿಳಾ ಆಯೋಗಕ್ಕೂ ದೂರು ಕೊಟ್ಟು ಅದೇ ರೀತಿ ಮಾನವ ಹಕ್ಕು ಆಯೋಗಕ್ಕೂ ದೂರು ಕೊಟ್ಟು ನ್ಯಾಯವನ್ನು ಪಡೆಯಲಿಕ್ಕೆ ಏನೇನು ಆ ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡೋ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ.